ನಿಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ನೀವು ದೇವರನ್ನ ದೂರಿದ್ದೀರಾ ಅಥವಾ ಧನ್ಯವಾದ ಹೇಳಿದ್ದೀರಾ? ಈ ಸಣ್ಣ ಕತೆ ಕೇಳಿ, ನಿಮ್ಮ ಆಲೋಚನೆ ಖಂಡಿತವಾಗಿಯೂ ಬದಲಾಗುತ್ತೆ. ಒಂದು ಪುಟ್ಟ ಹಳ್ಳಿ, ಅಲ್ಲಿ ಇಬ್ರು ಸಾಧುಗಳು ಅಕ್ಕಪಕ್ಕದ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ರು. ಒಂದಿನ ಗ್ರಾಮಕ್ಕೆ ಭೀಕರವಾದ ಬಿರುಗಾಳಿ ಬರುತ್ತೆ. ಆ ಗಾಳಿಗೆ ಇಬ್ಬರ ಗುಡಿಸಲುಗಳು ಕೂಡ ಅರ್ಧ ಭಾಗ ಹಾರು ಹೋಗುತ್ತೆ. ಮೊದಲೇ ಸಾಧು ಭಿಕ್ಷೆ ಮುಗಿಸಿ ಬಂದು ತನ್ನ ಗುಡಿಸಲು ನೋಡಿ ಕುಸ್ದೇ ಹೋದ. ಅವನು ದೇವರನ್ನ ಬೈಯೋದಕ್ಕೆ ಶುರು ಮಾಡ್ತಾನೆ. ಹೇ ಭಗವಂತ, ನಿನಗೆ ನಮ್ಮಂತ ಬಡವರ ಗುಡಿಸಲೇ ಸಿಕ್ಕಿತ? ಊರಲ್ಲಿ ದೊಡ್ಡ ದೊಡ್ಡ ಮನೆಗಳಿದೆ, ಆದ್ರೆ ಅದೆಲ್ಲವನ್ನ ಬಿಟ್ಟು ನಿನ್ನ ಪೂಜೆ ಮಾಡುವಂತ ನಮ್ಗೆ ಈ ಫಲ ಕೊಟ್ಟಿಯಲ್ಲ ಅಂತ ದೇವರಿಗೆ ಬೈತಾನೆ. ಅಷ್ಟರಲ್ಲೇ ಎರಡನೇ ಸಾಧು ಬರ್ತಾರೆ. ತನ್ನ ಅರ್ಧ ಹಾರಿ ಹೋದ ಗುಡಿಸಲನ್ನ ಕಂಡು ಕೈ ಮುಗಿದು ಹೇಳ್ತಾರೆ, ಧನ್ಯವಾದಗಳು ದೇವ್ರೆ, ಇಷ್ಟು ದೊಡ್ಡ ಬಿರುಗಾಳಿಯಲ್ಲೂ ನನ್ನ ಅರ್ಧ ಗುಡಿಸಲು ಉಳಿಸ್ಬಿಟ್ಟಿಯಲ್ಲ. ನಿನ್ನ ಪೂಜೆಯ ಫಲವಾಗಿ ಇವತ್ತು ನಮಗೆ ತಲೆ ಮೇಲೆ ಒಂದು ಸೂರು ಉಳಿದಿದೆ ಅಂತ ಖುಷಿ ಪಟ್ಟ. ರಾತ್ರಿ ಆಯಿತು. ಮೊದಲ ಸಾಧು ಅಳ್ತಾ ಮಲಗಿದ್ರೆ, ಎರಡನೇ ಸಾಧು ನಕ್ಷತ್ರಗಳನ್ನ ನೋಡಿ ಹಾಡು ಬರೆಯುತ್ತಿದ್ದ. ಅವನು ಹೇಳಿದ, ನೋಡು, ಗುಡಿಸಲು ಅರ್ಧ ಹಾರಿ ಹೋಗಿದ್ದಕ್ಕೆ ಈ ಸುಂದರ ಆಕಾಶ, ಚಂದಿರ, ನಕ್ಷತ್ರಗಳು ಕಾಣ್ತಾ ಇದೆ, ತಂಗಾಳಿ ಬೀಸ್ತಾ ಇದೆ. ರಾತ್ರಿ ಇಷ್ಟು ಸುಂದರವಾಗಿರುತ್ತದೆ ಅಂತ ಮೊದಲೇ ಗೊತ್ತಿದ್ದರೆ ನಾನು ಅರ್ಧ ಗುಡಿಸಲು ಕಟ್ತಾ ಇದ್ದೆ ಅಂತ ಆತ ಮನಸ್ಸಲ್ಲೇ ಅಂದುಕೊಂಡಿದ್ನಂತೆ. ನೋಡಿ ಸ್ನೇಹಿತರೆ, ಸಮಸ್ಯೆ ಎಲ್ರಿಗೂ ಬರುತ್ತೆ, ಆದ್ರೆ ಆ ಸಮಸ್ಯೆಯಲ್ಲೂ ಸುಖ ಕಾಣುವುದು ನಮ್ಮ ದೃಷ್ಟಿಕೋನದಲ್ಲಿದೆ. ಸಕಾರಾತ್ಮಕ ಆಲೋಚನೆ ಸಂಕಷ್ಟವನ್ನ ಕೂಡ ಆನಂದವಾಗಿ ಬದಲಿಸಬಲ್ಲದು. ದೂರೋದನ್ನ ಬಿಟ್ಟು ಇರೋದ್ರಲ್ಲಿ ಧನ್ಯವಾದ ಹೇಳೋದನ್ನ ಕಲಿಯೋಣ.